ನಿಮ್ಮ ತಂದೆ ತಾಯಿ ಬಗ್ಗೆ ಹೇಳ್ತಾ ಇದ್ರಿ, ಅವ್ರದ್ದೇ ಒಂದು ಮನೆ ಕಟ್ಕೊಂಡು, ಎಲ್ರಿಗೂ ಒಂದು ಕನಸಿರುತ್ತೆ ನಮ್ದೊಂದು ಸ್ವಂತ ಮನೆ ಇರಬೇಕು, ಸೊ ನಮ್ದೊಂದು ಲೈಫು ಅಂತ. ಎಲ್ಲೋ ಒಂದು ಕಡೆ ಈ ಇನ್ಸಿಡೆಂಟ್ ಆದ ನಂತರ ಕೃಷಿ ಅವರನ್ನು ನೋಡೋ ಪರ್ಸ್ಪೆಕ್ಟಿವ್ ಚೇಂಜ್ ಆಗುತ್ತೆ. ಇವರು ಗೋಲ್ಡ್ ಡಿಗರ್ ಇರ್ಬೋದು, ಇವರು ದುಡ್ಡಿಗೋಸ್ಕರ ಈ ರೀತಿ ಎಲ್ಲ ಮಾಡಿದ್ದಾರೆ. ಬಿಕಾಸ್ ನೀವೊಂದು ಇಮೇಜನ್ನು ಕಾಪಾಡ್ಕೊಂಡು ಬಂದಿರ್ತೀರಿ, ಸಡನ್ನಾಗಿ ಈ ರೀತಿ ಎಲ್ಲ ತಗೊಳ್ಳೋದು ಎಷ್ಟು ಕಷ್ಟ ಆಯಿತು. ಬಿಕಾಸ್ ಎಲ್ಲಿವರೆಗೆ ಅಂದರೆ ನೀವು ನಿಮ್ಮ ಲೈಫೆಲ್ಲ ಒಂದು ಇನ್ನೊಬ್ಬರ ದುಡ್ಡಿಂದನೇ ನೀವು ಮಾಡಿದ್ರಿ ಅನ್ನೋ ರೇಂಜಿಗೆ ಮಾತುಗಳು ಬಂತು. ಸೊ ಏನು ಹೇಳ್ತೀರಿ? ಇಷ್ಟು ಕೃಷಿ ಅಂದರೆ ಸುಮ್ಮನೆ ಎಲ್ಲ ಬ್ರೈನಿ ಆಗಿರೋ ಹುಡುಗಿ ಬಿಗ್ ಬಾಸಲ್ಲಿ ತುಂಬ ಅಷ್ಟು ಈಸಿಯಾಗಿ ಇಂಥ ಪರಿಸ್ಥಿತಿಗೆ ಸಿಗಾಕೊಳ್ಳುವಂಥವ್ರು ಅಲ್ಲ ಅನ್ನುವಂಥ ಒಂದು ಪರ್ಸ್ಪೆಕ್ಟಿವ್ ಜನರಿಗಿತ್ತು. ಸಡನ್ನಾಗಿ ಈ ರೀತಿ ಒಂದು ಸುದ್ದಿ ಬಂದಾಗ, ಈ ರೀತಿ ನೀವು ಬಂದಾಗ ನೀವು ಅದನ್ನ ಹೆಂಗ್ ತಗೊಂಡ್ರಿ? ಅಥವಾ ಪ್ರತಿಯೊಂದು ನಿಮ್ಮ ಜೀವನದಲ್ಲಿ ಆಗಿರೋದು ಬೇರೆ ಯಾರೋ ಒಬ್ರು ಅವರ ಸಹಾಯದಿಂದನೇ ಅಂತ ಹೇಳಿ ಬಂದಾಗ ನಿಮ್ಗೆ ಏನ್ ಅನ್ಸುತ್ತೆ? ಹೇಗೆ ನೋಡ್ತೀರಿ? ನನಗಿವಾಗ 36 ಇಯರ್ಸ್ ಆಯ್ತಾ. ನಾನು ಒಂದು ರಿಲೇಶನ್ಶಿಪ್ಪಲ್ಲಿ ಇದ್ದಿದ್ದು ಹಬ್ಬಬ್ಬ ಅಂದರೆ 8 ರಿಂದ 9 ತಿಂಗಳು. 8 ರಿಂದ 9 ತಿಂಗಳು ನನ್ನ ಇಡೀ 35 ವರ್ಷನ ಡಿಪೆಂಡ್ ಮಾಡೋಕ್ಕಾಗಲ್ಲ. ನನ್ನ ಇಡೀ ಲೈಫ್ನ ಯಾರೂ ಕಟ್ಕೊಡೋಕ್ಕಾಗಲ್ಲ. ಆ 35 ವರ್ಷನ ನಾನು ಕಟ್ಕೊಂಡಿದ್ದು. ಆ್ಯಂಡ್ ಇದರಲ್ಲಿ ನಾನು ಯಾರು ತಪ್ಪು ಯಾರು ಸರಿ ನಾನು ಮಾತಾಡೋಕ್ಕೆ ಹೋಗಲ್ಲ. ನಾನು ಗೋಲ್ಡ್ ಡಿಗರ್ ಆಗಿದ್ದರೆ ಐ ಸ್ಟಿಲ್ ಹ್ಯಾಡ್ ಆನ್ ಆಪ್ಷನ್ ಟು ಬಿ ದೇರ್ ಆ್ಯಂಡ್ ಎಂಜಾಯ್ ಆಲ್ ದ ಕಂಫರ್ಟಬಲ್ ಲೈಫ್ ದಟ್ ಐ ವಾಂಟೆಡ್. ಎಲ್ಲ ಲಕ್ಸುರಿ, ಎಲ್ಲ ಕಂಫರ್ಟಬಲ್ ಲೈಫ್, ನನಗೇನು ಬೇಕು ಎಲ್ಲ ಸಿಗೋ ಥರ ಅಲ್ಲೇ ಇದ್ದು ನಾನು ಎಂಜಾಯ್ ಮಾಡಬಹುದಿತ್ತು. ಬಟ್ ಎಟ್ ಸಮ್ ಪಾಯಿಂಟ್ ಅಫ್ಕೋರ್ಸ್ ನಿಮ್ಗೆ ಅನಿಸುತ್ತೆ, ಯಾವುದೇ ಒಂದು ರಿಲೇಷನ್ಶಿಪ್ಪಲ್ಲಿ ಹೋದಾಗ ಆ ಒಂದು ಕಂಫರ್ಟಬಲ್ ಸಿಕ್ಕಿದಾಗ ದಿಸ್ ಇಸ್ ದ ವೇ ಲವ್ ವರ್ಕ್ಸ್ ಅಂತ ನಿಮ್ಗೆ ಅನಿಸುತ್ತೆ. ಅದು ಕೇರ್ ಅನಿಸುತ್ತೆ. ಫಾರ್ ಎಕ್ಸಾಂಪಲ್, ನಾನು ಆಟೋದಲ್ಲಿ ಹೋಗ್ತಾ ಇರಬೇಕಾದ್ರೆ ನೀನು ಆಟೋದಲ್ಲಿ ಟ್ರಾವೆಲ್ ಮಾಡಬಾರ್ದು, ನೀನು ಕಾರಲ್ಲಿ ಬರಬೇಕು. ನಿಮ್ಗೆ ಅವಾಗ ಹೆಂಗೆ ಅನಿಸುತ್ತೆ? ಇಟ್ಸ್ ಲವ್. ದೇರ್ ಇಸ್ ಅ ಪರ್ಸನ್ ಹೂ ಕೇರ್ಸ್ ಫಾರ್ ಯು ಅಂತ ಅನಿಸುತ್ತೆ. ಆಯಿತಾ? ನೀನು ಇಷ್ಟು ಚಿಕ್ಕದಕ್ಕೆಲ್ಲ ಕೆಲಸ ಮಾಡಬಾರ್ದು, ನಾನಿದ್ದೀನಿ. ಇಷ್ಟು ಚಿಕ್ಕ ಅಮೌಂಟ್ಗೆಲ್ಲ ನೀನು ಕೆಲಸ ಮಾಡಬಾರ್ದು, ನಾನಿದ್ದೀನಿ. ನಿಮ್ಗೇನು ಅನಿಸುತ್ತೆ? ದಿಸ್ ಪರ್ಸನ್ ಕೇರ್ಸ್ ಫಾರ್ ಯು ಅಂತ ಅನಿಸುತ್ತೆ. ನಾವು ಆ್ಯಕ್ಟ್ರಸ್ಗಳು ಮೋಸ್ಟ್ಲಿ ನಾವು ಸೋರ್ಸ್ ಮಾಡ್ತೀವಿ, ನಮ್ಮದು ಜುವೆಲ್ಸ್ ಆಗಲಿ ಔಟ್ಫಿಟ್ಸ್ ಆಗಲಿ, ನಾವು ಈವೆಂಟ್ಸ್ಗಳಿಗೆಲ್ಲ ಸೋರ್ಸ್ ಮಾಡ್ತೀವಿ. ಬಿಕಾಸ್ ದೋಸ್ ಆರ್ ಆಲ್ ಬಿಗ್ ನಾವು ಯೂಸ್ ಮಾಡಲ್ಲ, ಒಂದೊಂದೇ ಈವೆಂಟ್ಸ್ಗೆ ಅಂತ ಹೇಳ್ಬಿಟ್ಟು ಯೂಸ್ ಮಾಡೋದು. ನಾನು ಸೋರ್ಸ್ ಮಾಡಿದಾಗ ನೀನು ಯಾಕೆ ಸೋರ್ಸ್ ಮಾಡಬೇಕು, ನಾನಿದ್ದೀನಿ ಇವಾಗ, ಯು ಕ್ಯಾನ್ ಅಫೋರ್ಡ್ ಇಟ್ ಅಂದಾಗ ಪ್ರೀತಿ ಅನಿಸುತ್ತೆ. ಆಯಿತಾ? ಬಟ್ ಆ ಪ್ರೀತಿ ಬರೀ ಮಾನಿಟೈಸೇಷನಲ್ಲಿ ಬಂದು ಫಿಸಿಕಲ್ ಸಪೋರ್ಟ್, ಎಮೋಷ್ನಲ್ ಸಪೋರ್ಟ್, ಟೈಮ್, ಎನರ್ಜಿ, ಅಂಡರ್ಸ್ಟ್ಯಾಂಡಿಂಗ್ ಇದೆಲ್ಲ ಇಲ್ಲದೆ ಇದ್ದಾಗ ಇದೆಲ್ಲ ಅನಿಸಲ್ಲ ನಿಮ್ಗೆ. ಅದು ಬೇಕು ಅಂತ ಅನಿಸಲ್ಲ ನಿಮಗೆ. ಪ್ರಾಬಬ್ಲಿ ಇನಿಷಿಯಲಿ ನಿಮಗೆ ಏನೂ ಇಲ್ಲದೆ ಇರೋರಿಗೆ ಸಡನ್ನಾಗಿ ಇಷ್ಟೆಲ್ಲ ಕೊಡಬೇಕಾದ್ರೆ ಅಫ್ಕೋರ್ಸ್ ನಿಮಗೆ ಅದು ಚೆನ್ನಾಗಿ ಅನಿಸುತ್ತೆ. ಎನಿಬಡಿ ಫಾರ್ ದ್ಯಾಟ್ ಮ್ಯಾಟರ್. ನನಗೂ ಅನಿಸ್ತು. ಐ ಗಾಟ್ ಕ್ಯಾರಿಡ್ ಅವೇ. ಐ ಥಾಟ್ ದಿಸ್ ಇಸ್ ಲವ್. ಬಟ್ ಎಟ್ ಸಮ್ ಪಾಯಿಂಟ್ when you have to beg for your space, when you have to beg that time kodi athwa your partner should be your emergency contact anta heltare. ನನಗೆ ನನ್ನ ಪಾರ್ಟ್ನರ್ ನನ್ನ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಆಗಿರಬೇಕು. ನಾನು ಕಾಲ್ ಮಾಡಿದಾಗ, ನನಗೆ ಹುಷಾರಿಲ್ಲದೆ ಇದ್ದಾಗ, ನಾನು ಹಾಸ್ಪಿಟಲ್ ಅಡ್ಮಿಟ್ ಆದಾಗ, ಅಥವಾ ನಾನು ಯಾವುದಾದ್ರು ತೊಂದರೆಯಲ್ಲಿದ್ದಾಗ ಐ ಶುಡ್ ಬಿ ಏಬಲ್ ಟು ರೀಚ್ ದ್ಯಾಟ್ ಪರ್ಸನ್. ದ್ಯಾಟ್ ಪರ್ಸನ್ ಶುಡ್ ಬಿ ಮೈ ಎಮರ್ಜೆನ್ಸಿ ಕಾಂಟ್ಯಾಕ್ಟ್. ಇಫ್ ದಟ್ ಪರ್ಸನ್ ಇಸ್ ನಾಟ್ ಮೈ ಎಮರ್ಜೆನ್ಸಿ ಕಾಂಟ್ಯಾಕ್ಟ್, ನೀವು ಏನೇ ಬೇರೆ ಕೊಟ್ಟರೂ ಕೂಡ ಅದು ಸಫೈಸ್ ಆಗಲ್ಲ. ಎಸ್ಪೆಷಲಿ ವಿತ್ ಸಂಬಡಿ ನಿಮಗೆ ಲೈಫ್ ಕಟ್ಕೊಬೇಕು, ಬದುಕಬೇಕು ಅಂತ ಅಂದ್ಕೊಂಡಾಗ ಅದು ಏನೋ ನೀವು ಕ್ಯಾಶುವಲ್ ಆಗಿ ಇದ್ದು ಓಕೆ ಫೈನ್ ಒಂದು ಇದ್ದು ಹೋಗ್ಬೇಡ ಅಂದಾಗ ಅದು ಬೇರೆ, ನೀವು ಎಮೋಷ್ನಲಿ ಕನೆಕ್ಟ್ ಆಗಲ್ಲ. ಬಟ್ ಇವ್ರ ಜೊತೆ ಲೈಫ್ ಕಟ್ಕೊಬೇಕು, ಇವ್ರ ಜೊತೆ ಇರಬೇಕು ಅಂತ ಪ್ಲ್ಯಾನ್ ಮಾಡಿದಾಗ ಆ್ಯಂಡ್ ನಿಮ್ಗೆ ಆ ಥರ ಎಲ್ಲ ಕಂಫರ್ಟ್, ಬೇರೆ ಥರ ಎಲ್ಲ ಲಕ್ಸುರಿ ಕಂಫರ್ಟ್ ಸಿಕ್ಕಿ ನಿಮ್ಗೆ ಎಮೋಷ್ನಲ್ ಕಂಫರ್ಟ್ ಸಿಗದೆ ಇದ್ದಾಗ ನಿಮ್ಗೆ ಅದು ಝೀರೋ ಅನಿಸ್ಬಿಡುತ್ತೆ. ಯು ಡೋಂಟ್ ಫೀಲ್ ಗುಡ್ ಅಬೌಟ್ ಇಟ್. ಸೊ ಆ ಟೈಮಲ್ಲಿ ನಂಗೆ ಅದೆಲ್ಲ ಸಿಕ್ಕಿತ್ತಾ ಇರಬೇಕಾದ್ರೆ ಅಫ್ಕೋರ್ಸ್ ಸಿಕ್ಕಿತ್ತು. ಅದಾದಮೇಲೆ ನಾನೆಲ್ಲ ವಾಪಸ್ ಕೊಟ್ಟೆ. ಬಿಕಾಸ್ ಇಟ್ಸ್ ನಾಟ್ ಮೈನ್ ಎನಿಮೋರ್.